ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಈ ಸಭೆಯಲ್ಲಿ ಸಿದ್ದರಾಮಯ್ಯ ಅವರ ಮೂಲಕವೇ ಡಿಕೆ ಹೆಸರು ಪ್ರಸ್ತಾವನೆ ಮಾಡುವಂತಹ ಸಾಧ್ಯತೆ ಇದೆ. ಸಿದ್ದು ಮೂಲಕವೇ ಹೆಸರು ಪ್ರಸ್ತಾಪಿಸಿ ಅನುಮೋದನೆಗೆ ಚಿಂತನೆ ನಡೆಸಲಾಗಿದೆ. ಸಿದ್ದು ಸೂಚಿಸಿರೋ ಹೆಸರು ಅನುಮೋದಿಸಲು ವರಿಷ್ಠರು ಚಿಂತನೆ ನಡೆಸಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಆಯ್ಕೆಯಲ್ಲಿ ಡಿಕೆ ಹೆಸರು ಸಿದ್ದರಾಮಯ್ಯ ಮೂಲಕ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಪ್ರಸ್ತಾಪನೆ ಬಳಿಕ ಸಿದ್ದರಾಮಯ್ಯ ಧನ್ಯವಾದ ಭಾಷಣ ಕೂಡ ಮಾಡಲಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನುಮೋದನೆ ಪಡೆದು ಶಿಷ್ಟಾಚಾರ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆ ಪ್ರಕ್ರಿಯೆ ಬಳಿಕ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ನೂತನ ಸಚಿವರ ಪಟ್ಟಿಯನ್ನ ನೀಡಲಾಗುತ್ತೆ. ಇನ್ನು ಇಂದಿನ ಸಿಎಲ್ಪಿ ಸಭೆಗೆ 4 ಶಾಸಕರು ಗೈರಾಗ್ತಿದ್ದಾರೆ. ಸಿಎಲ್ಪಿ ಸಭೆಗೆ ಶಾಸಕರು ಭಾಗಿಯಾಗ್ತಿಲ್ಲ. ಸಿಎಲ್ಪಿ ಸಭೆಗೆ ಕೆಎನ್ ರಾಜಣ್ಣ, ರಾಜು ಕಾಗೆ, ಪಾವಗಡ ವೆಂಕಟೇಶ್, ರಹೀಂ ಖಾನ್ ಗೈರಾಗ್ತಿದ್ದಾರೆ. ವಿದೇಶ ಪ್ರವಾಸದಲ್ಲಿರೋ ಶಾಸಕ ರಾಜಣ್ಣ ಅನಾರೋಗ್ಯ ಕಾರಣದಿಂದ ರಾಜು ಕಾಗೆ ಗೈರಾಗ್ತಿದ್ದಾರೆ. ತಂದೆ ನಿಧನದ ಕಾರಣಕ್ಕೆ ಪಾವಗಡ ವೆಂಕಟೇಶ್ ಗೈರಾಗ್ತಿದ್ದಾರೆ. ಹಜ್ ಯಾತ್ರೆಯಲ್ಲಿರುವ ಶಾಸಕ ರಹೀಂ ಖಾನ್. ಹೀಗಾಗಿ ಈ 4 ಶಾಸಕರು ಸಿಎಲ್ಪಿ ಸಭೆಗೆ ಗೈರಾಗುವಂತಹ ಸಾಧ್ಯತೆ ಇದೆ. ಇವತ್ತು ಸಂಜೆ ಸಿಎಲ್ಪಿ ಸಭೆ 4 ಗಂಟೆಗೆ ನಡೀತಾ ಇದೆ. ಎಲ್ಲ ಶಾಸಕರು ಸಚಿವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಆದರೆ 4 ಶಾಸಕರು ಗೈರಾಗ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಗಮನ ಸೆಳೆತಿದೆ ಸಿದ್ದರಾಮಯ್ಯ ಆಪ್ತ ರಾಜಣ್ಣ ಗೈರಾಗಿರೋದು. ಸಿದ್ದು ದೆಹಲಿಗೆ ತೆರಳಿದ ದಿನವೇ ರಾಜಣ್ಣ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ನ್ಯೂಯಾರ್ಕ್ ಪ್ರವಾಸಕ್ಕೆ ಹೋಗಿರೋದು. ಸೋಮವಾರದ ಬಳಿಕ ರಾಜಣ್ಣ ಬೆಂಗಳೂರಿಗೆ ವಾಪಸ್ಸಾಗ್ತಿದ್ದಾರೆ. ಸಿದ್ದರಾಮಯ್ಯ ಪರ ಬಹಿರಂಗವಾಗಿ ಗಟ್ಟಿ ಧ್ವನಿ ಎತ್ತಿದ್ರು ರಾಜಣ್ಣ. ಸಿದ್ದು ಬೆಂಬಲಿಸಿದ ಕಾರಣಕ್ಕೆ ಸಚಿವ ಸ್ಥಾನ ಕಳ್ಕೊಂಡಿದ್ರು ರಾಜಣ್ಣ. ಮಹತ್ವದ ಸಂದರ್ಭದಲ್ಲೇ ಇದೀಗ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ ರಾಜಣ್ಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಪ್ರಸನ್ನ. ಪ್ರಸನ್ನ, ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ಸಿಎಂ ಆಯ್ಕೆ ಆಗೋದು ಪಕ್ಕ, ಅದರಲ್ಲೂ ಕೂಡ ಡಿಸಿಎಂ ಡಿಕೆ ಅವರೇ ಸಿಎಂ ಆಗ್ತಾರೆ ಅನ್ನುವಂಥದ್ದು ಆಲ್ಮೋಸ್ಟ್ ಪಕ್ಕ. ಆದ್ರೆ ಇದೀಗ 4 ಶಾಸಕರು ಗೈರಾಗ್ತಿದ್ದಾರೆ. ಇವರು ಕೊಟ್ಟಿರುವಂತಹ ಕಾರಣ ನಿಜಾನ ಅಥವಾ ಅಸಮಾಧಾನನ ಹೇಗೆ? ಶುಭಶ್ರೀ, ಇವತ್ತು ಸಂಜೆ 4 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಶಾಸಕಾಂಗ ಪಕ್ಷದ ಸಭೆ ನಿಗದಿಯಾಗಿದೆ. ಆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆಯನ್ನ ಮಾಡಲಾಗುತ್ತೆ. ಈ ಹಿಂದೆ ಸಿದ್ದರಾಮಯ್ಯನವರ ಆಯ್ಕೆಯ ಸಂದರ್ಭದಲ್ಲಿ ಚುನಾವಣೆ ನಡೆದಿತ್ತು. ಆದರೆ ಇವತ್ತು ಯಾವುದೇ ರೀತಿಯ ಚುನಾವಣೆಯ ಪ್ರಕ್ರಿಯೆಗಳು ನಡೆಯೋದಿಲ್ಲ. ನೇರವಾಗಿ ಸಿದ್ದರಾಮಯ್ಯನವರು ತಾನು ಶಾಸಕಾಂಗ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾ ಇದ್ದೀನಿ, ಮುಂದಿನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿಕೆ ಶಿವಕುಮಾರ್ ಅವರನ್ನ ಆಯ್ಕೆ ಮಾಡೋದಕ್ಕೆ ಹೈಕಮಾಂಡ್ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತ ಹೇಳಿ ಎಲ್ಲಾ ಶಾಸಕರ ಮುಂದೆ ಘೋಷಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ರಾಜಭವನಕ್ಕೆ ನೂತನ ಶಾಸಕಾಂಗ ಪಕ್ಷದ ನಾಯಕನ ಹೆಸರನ್ನ ರವಾನೆ ಮಾಡಲಾಗುತ್ತೆ. ಇದು ಒಂದು ಪ್ರಕ್ರಿಯೆ. ಇದರ ಜೊತೆಗೆ ಇವತ್ತು ಗಮನ ಸೆಳೀತಾ ಇರುವಂತದ್ದು 4 ಶಾಸಕರು ಅನಿವಾರ್ಯ ಕಾರಣಗಳಿಂದಾಗಿ ಶಾಸಕಾಂಗ ಸಭೆಗೆ ಗೈರು ಹಾಜರಾಗ್ತಾ ಇರುವಂತದ್ದು. ಒಂದು, ರಾಜು ಕಾಗೆ ಅವರು ಅನಾರೋಗ್ಯದ ನಿಮಿತ್ತ ಶಾಸಕಾಂಗ ಪಕ್ಷದ ಸಭೆಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನೊಂದು, ಪಾವಗಡ ವೆಂಕಟೇಶ್ ಅವರ ತಂದೆ ನಿನ್ನೆ ನಿಧನರಾಗಿದ್ದಾರೆ, ವೆಂಕಟರಮಣಪ್ಪ ಅವರು. ಆ ಕಾರಣದಿಂದ ಅವರು ಗೈರು ಹಾಜರಾಗ್ತಾ ಇದ್ದಾರೆ. ಇನ್ನೊಂದು, ರಹೀಂ ಖಾನ್ ಹಿಂದೆ ಸಚಿವರಾಗಿದ್ದಂಥವರು, ಇದೀಗ ಮಾಜಿ ಸಚಿವ. ಅವರು ಹಜ್ ಯಾತ್ರೆಗೆ ತೆರಳಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಗೈರು ಹಾಜರಾಗುವಂತಹ ಸಾಧ್ಯತೆ ಇದೆ. ಇನ್ನು ಪ್ರಮುಖವಾಗಿ ಗೈರು ಬಹಳ ಗಮನ ಸೆಳೆತಾ ಇರುವಂತದ್ದು ಕೆಎನ್ ರಾಜಣ್ಣ ಅವರದು. ಸಿದ್ದರಾಮಯ್ಯನವರು ದೆಹಲಿಗೆ ತೆರಳುವಂತಹ ದಿನವೇ ರಾಜಣ್ಣ ಅವರು ಕೂಡ ವಿದೇಶ ಪ್ರವಾಸಕ್ಕೆ ತೆರಳಿದ್ದಾರೆ. ಅಂದ್ರೆ ಈ ರೀತಿಯ ಬೆಳವಣಿಗೆಗಳು ಆಗ್ತವೆ ಅನ್ನುವಂಥದ್ದು ರಾಜಣ್ಣ ಅವರಿಗೆ ಮೊದಲ ಹಿಂಟ್ ಸಿಕ್ಕಿತ್ತಾ ಅನ್ನುವಂತ ಅನುಮಾನಗಳು ಕಾಡ್ತಾ ಇದ್ದಾವೆ. ರಾಜಣ್ಣ ಅವರು ಮೊದಲ ದಿನದಿಂದಲೂ ಕೂಡ ಸಿದ್ದರಾಮಯ್ಯನವರ ಪರ ಧ್ವನಿಯನ್ನ ಎತ್ಕೊಂಡು ಬಂದಂತವರು. ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿ ಇರಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದು ಕೂತಂತವರು. ಅದೇ ಕಾರಣಕ್ಕೋಸ್ಕರ ಕೆಲವೊಂದಿಷ್ಟು ಬಹಿರಂಗ ಹೇಳಿಕೆಗಳು, ಬಹಿರಂಗವಾಗಿ ಹೈಕಮಾಂಡ್ನ ಎದುರು ಹಾಕಿಕೊಂಡಂತ ಕಾರಣಕ್ಕೋಸ್ಕರವೇ ಸಚಿವ ಸ್ಥಾನವನ್ನು ಕೂಡ ಕಳೆದುಕೊಂಡಂತ ರಾಜಣ್ಣ ಇಂಥ ಒಂದು ಮಹತ್ವದ ಸಂದರ್ಭದಲ್ಲಿ ಅವರ ಅನುಪಸ್ಥಿತಿ ಬಹಳ ಗಮನ ಸೆಳೆತಾ ಇದೆ. ನ್ಯೂಯಾರ್ಕ್ ಸಿಟಿಗೆ ವಿದೇಶ ಪ್ರವಾಸಕ್ಕೆ ತೆರಳಿರುವಂತಹ ರಾಜಣ್ಣ ಅವರ ಗೈರು ಇಂಥ ಸಂದರ್ಭದಲ್ಲಿ ಬಹಳ ಗಮನ ಸೆಳೆತಾ ಇದೆ. ರಾಜಣ್ಣ ಅವರು ಇದ್ದಿದ್ರೆ ಪರಿಸ್ಥಿತಿ ಬೇರೆ ಇರ್ತಿತ್ತೇನೋ, ಸಿದ್ದರಾಮಯ್ಯನವರ ಪರವಾಗಿ ಅವರು ಬಹಿರಂಗವಾಗಿ ಧ್ವನಿ ಎತ್ತುವಂತ ಕೆಲಸವನ್ನು ಏನಾದರೂ ಈಗಲೂ ಮಾಡ್ತಿದ್ರಾ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಹೀಗಾಗಿ 4 ಶಾಸಕರು ಗೈರು ಹಾಜರಾಗುವಂತದ್ದು ಬಹುತೇಕ ಖಚಿತವಾಗಿದೆ. ಶುಭಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗೆ.